ಎಲ್ಲರಿಗೂ ನಮಸ್ತೆ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಿ. ಕಳೆದಂತಹ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ರಂಭಾಪುರಿ ಪೀಠದ ದೈವ ಸಾನ್ನಿಧ್ಯದ ಬಗ್ಗೆ, ಕ್ಷೇತ್ರ ಮಹಾತ್ಮೆಯ ಬಗ್ಗೆ, ಅಲ್ಲಿ ನಡೆಯುವಂತಹ ಅದ್ಭುತ ಪವಾಡಗಳ ಬಗ್ಗೆ, ಅಲ್ಲಿ ನಡೆಯುವಂತಹ ಒಂದು ಕಾರಣೀಕ ಶಕ್ತಿಯ ಬಗ್ಗೆ ನಿಮಗೆಲ್ಲ ತಿಳಿಸಿಕೊಡ್ತೇನೆ ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತಿನಿಂದ ನಾವು ರಂಭಾಪುರಿ ಪೀಠದ ಅದ್ಭುತ ಶಕ್ತಿಯ ಬಗ್ಗೆ ನೀವೆಲ್ಲ ಕೂಡ ತಿಳ್ಕೊಳ್ಳೋಣಂತೆ. ಹಾಗಾದ್ರೆ ರಂಭಾಪುರಿ ಪೀಠಕ್ಕೆ ಹೇಗೆ ಹೋಗ್ಬೇಕು ಅನ್ನುವಂತಹದ್ದು ಸಾಕಷ್ಟು ಜನಗಳಿಗಿರುವಂತ ಒಂದು ಗೊಂದಲ ಆಗಿರ್ತದೆ. ಅದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ, ನೀವು ಶಿವಮೊಗ್ಗದಿಂದ ಎನ್ನಾರ್ಪುರ ಮಾರ್ಗವಾಗಿ ನೇರವಾಗಿ ನೀವು ಬಾಳೆಹೊನ್ನೂರನ್ನ ತಲುಪಬಹುದು. ಸುಂದರವಾದಂತಹ ಪ್ರಕೃತಿಯ ಮಡಿಲಲ್ಲಿರುವಂತಹ ಪೀಠವೇ ರಂಭಾಪುರಿ ಪೀಠ. ನೀವು ಶಿವಮೊಗ್ಗದಿಂದ ಎನ್ನಾರ್ಪುರವನ್ನ ದಾಟಿ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಸುತ್ತಲೂ ಕೂಡ ದಟ್ಟವಾದ ಕಾನನ, ಮಧ್ಯದಲ್ಲಿ ರಸ್ತೆ. ಆ ರಸ್ತೆಯಲ್ಲಿ ನೀವು ಹೋಗ್ತಾ ಇದ್ರೆ ಇದ್ಯಾವುದೋ ಒಂದು ಸ್ವರ್ಗಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗ್ತಾ ಇದೆ ಅನ್ನುವಷ್ಟು ಸುಂದರವಾದಂತಹ ಅನುಭವ ಆಗತ್ತೆ. ಅದರಲ್ಲೂ ಕೂಡ ನೀವೇನಾದ್ರೂ ಈ ಮಳೆಗಾಲದಲ್ಲಿ ಹೋದ್ರೆ ತುಂತುರು ಮಳೆಗಳನ್ನ ಬೀಳ್ತಕ್ಕಂತಹ ತಣ್ಣನೆ ತಂಗಾಲಿಗಳನ್ನ ನಾವು ಕಾಣಬಹುದು. ಅಷ್ಟೇ ಅನೇಕ ಪ್ರಾಣಿ ಪಕ್ಷಿಗಳು ಕೂಡ ತಮ್ಮದೇ ಆದಂತಹ ಲೋಕದಲ್ಲಿ ಮೈ ಮರೆತು ವಿವರಿಸುವಂತಹ ದೃಶ್ಯವನ್ನ ನಾವು ಅಕ್ಕಪಕ್ಕದಲ್ಲಿ ಕಾಣಬಹುದು. ನಿಮಗೆ ಇನ್ನು ಶಿವಮೊಗ್ಗಕ್ಕೆ ಬಂದ ತಕ್ಷಣ ಎನ್ನಾರ್ಪುರಕ್ಕೆ ಹೋಗ್ಲಿಕ್ಕೆ ಮುಖ್ಯದಲ್ಲಿ ಒಂದು ದೊಡ್ಡ ದ್ವಾರ ಬಾಗ್ಲ ಇದೆ. ಅಂದ್ರೆ ಒಂದು ಎಂಟ್ರೆನ್ಸ್ ಇದೆ. ಆ ಎಂಟ್ರೆನ್ಸ್ ಅಲ್ಲಿ ರಂಭಾಪುರಿ ಪೀಠದ ಸ್ವಾಗತದ ದ್ವಾರ ಬಾಗಿಲು ನಿಮಗೆ ಕಾಣುತ್ತೆ. ಅದೇ ಮಾರ್ಗವಾಗಿ ನೀವು ಮುಂದುವರಿಬೇಕಾಗತ್ತೆ. ಹೀಗೆ ಅನೇಕ ಊರುಗಳನ್ನ ದಾಟ್ತಾ, ಗಿರಿ ಕಂದರಗಳನ್ನ ದಾಟ್ತಾ, ನದಿಗಳನ್ನ ದಾಟ್ತಾ, ಬೆಟ್ಟ ಗುಡ್ಡಗಳನ್ನ ದಾಟ್ತಾ, ಅರಣ್ಯಗಳನ್ನ ದಾಟ್ತಾ ನಾವು ನಿಧಾನವಾಗಿ, ಸಾಂಗವಾಗಿ, ಸುಗಮವಾಗಿ ಸಾಗಿದ್ರೆ ನಮ್ಮನ್ನ ಸ್ವಾಗತ ಮಾಡುವುದೇ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ರಂಭಾಪುರಿ ಪೀಠ. ಆ ಅದ್ಭುತವಾದಂತಹ ಪೀಠವನ್ನ ನಮಗೆ ಮೊಟ್ಟ ಮೊದಲಾಗಿ ನಮ್ಮ ದ್ವಾರ ಬಾಗಿಲು ನಮ್ಮನ್ನ ಸ್ವಾಗತ ಮಾಡುತ್ತೆ. ಅಲ್ಲಿ ಹೋಗಿ ಇಳಿದ ತಕ್ಷಣ ನಮಗೆ ಒಂದು ದೈವಿ ಅನುಭವ ಆಗತ್ತೆ. ಯಾಕೆ ಅಂತಂದ್ರೆ ಆ ರಂಭಾಪುರಿ ಪೀಠದ ಪ್ರತಿ ಮಣ್ಣಿನ ಕಣ ಕಣದಲ್ಲೂ ಕೂಡ ಅಂತಹ ಒಂದು ಶಕ್ತಿ ಇದೆ. ಕಾರಣ ಅಲ್ಲಿ ಸಾಕ್ಷಾತ್ ಜಗದ್ಗುರು ರೇಣುಕರು ನಡೆದಾಡಿದಂತಹ ಪುಣ್ಯಭೂಮಿ. ಅನೇಕ ಯೋಗಿಗಳು, ಋಷಿಗಳು, ತಪಸ್ವಿಗಳು, ಜಗದ್ಗುರುಗಳು ಲಿಂಗಾನುಷ್ಠಾನವನ್ನ ಕೈಗೊಂಡಂತಹ ಪರಮ ಪವಿತ್ರ ಪುಣ್ಯಭೂಮಿ ರಂಭಾಪುರಿ ಪೀಠ. ಹಾಗಾಗಿ ಆ ರಂಭಾಪುರಿ ಪೀಠಕ್ಕೆ ಹೋಗಿ ನಾವು ಕಾಲಿಡ್ತಾ ಇದ್ದ ಹಾಗೇನೆ ನಮ್ಮ ದೇಹದಲ್ಲಿ ಒಂದು ದೈವಿಕ ಅನುಭೂತಿ ನಮಗೆ ಉಂಟಾಗ್ತದೆ. ಆ ದೈವಿಕ ಅನುಭೂತಿಯನ್ನು ನೀವು ಅನುಭವಿಸ್ಬೇಕು ಅಂತಂದ್ರೆ ನಿಮ್ಮೊಳಗಡೆ ಆ ಆಧ್ಯಾತ್ಮದ ತುಡಿತ, ಆಧ್ಯಾತ್ಮದ ಶಕ್ತಿ, ಆ ಆಧ್ಯಾತ್ಮದ ಹಸಿವು ಇದ್ರೆ ಮಾತ್ರ ಆ ಮಣ್ಣಿನ ಗುಣ, ಆ ಮಣ್ಣಿನ ಶಕ್ತಿ ಏನು ಅನ್ನುವಂತಹದ್ದು ನಮ್ಮ ಅರಿವಿಗೆ ಬರುತ್ತೆ. ಹೋಗಿ ನಾವು ರಂಭಾಪುರಿ ಪೀಠಕ್ಕೆ ಇಳಿದ ತಕ್ಷಣ ನಮ್ಮನ್ನ ಮೊದಲು ಸ್ವಾಗತಿಸೋದೆ ಜಗದ್ಗುರು ರೇಣುಕರ ಒಂದು ಭವ್ಯವಾದಂತಹ ಒಂದು ದ್ವಾರ ಬಾಗಿಲು. ಆ ದ್ವಾರ ಬಾಗಿಲಿನ ಮುಂದೆ ನಾವು ಗಾಡಿಯನ್ನ ನಿಲ್ಲಿಸಿ ಒಳಗಡೆ ಹೋದ್ರೆ ವಿಶಾಲವಾದಂತಹ ಪ್ರಾಂಗಣ ನಮಗೆ ಸಿಗತ್ತೆ. ಆ ವಿಶಾಲವಾದಂತಹ ಪ್ರಾಂಗಣದಲ್ಲಿ ಮುಂದೆ ಸಾಗಿದರೆ ನಮಗೆ ಮೊಟ್ಟ ಮೊದಲು ಸಿಗುವುದೇ ಜಗದ್ಗುರು ರೇಣುಕರ ಭವ್ಯವಾದಂತಹ ಮಂದಿರ. ಒಳಗಡೆ ಹೋದ ತಕ್ಷಣ ಪ್ರಶಾಂತವಾದಂತಹ ವಾತಾವರಣ, ಮನಸ್ಸಿಗೆ ನೆಮ್ಮದಿ ನೀಡುವಂತಹ ಒಂದು ಮುದ ನೀಡುವಂತಹ ಒಂದು ಪರಿಸರ. ಸುತ್ತಲೂ ಕೂಡ ಜಗದ್ಗುರು ರಂಭಾಪುರಿ ಪೀಠವನ್ನ ಆಳಿ ಹೋದಂತಹ, ರಂಭಾಪುರಿ ಪೀಠವನ್ನ ಅಲಂಕರಿಸಿದಂತಹ ಮಹಾ ಮಹಿಮ ಜಗದ್ಗುರುಗಳ ಭಾವಚಿತ್ರ ನಮ್ಮನ್ನ ಎದುರುಗೊಳ್ಳುತ್ತೆ. ಆ ಎಲ್ಲ ಭಾವಚಿತ್ರಗಳನ್ನ ನೋಡ್ತಾ ಪ್ರಾಂಗಣವನ್ನ ದಾಟಿ ನಾವು ಮಧ್ಯ ಬಾಗಿಲಿಗೆ ಹೋದಾಗ ನಮಗೆ ಸಿಗುವುದೇ ಜಗದ್ಗುರು ರೇಣುಕರ ಭವ್ಯವಾದಂತಹ ಮತ್ತು ದಿವ್ಯವಾದಂತಹ ಮತ್ತು ಅದ್ಭುತವಾದ ಶಕ್ತಿಯನ್ನು ಹೊಂದಿರುವಂತಹ ಜಗದ್ಗುರು ರೇಣುಕಾಚಾರ್ಯರ ಮಂಗಲ ಮೂರ್ತಿ ಹೊಂದಿರುವಂತಹ ಗರ್ಭಗುಡಿ. ಆ ಜಗದ್ಗುರು ರೇಣುಕರ ಮುಂದೆ ನಿಂತಾಗ ತನಗರಿವಿಲ್ಲದಂತೆ ಕಣ್ಣಲ್ಲಿ ನೀರು ಬರ್ತದೆ. ಯಾಕೆ ಅಂತಂದ್ರೆ ಯಾವುದೋ ಒಂದು ದಿವ್ಯ ಶಕ್ತಿ ನಮ್ಮನ್ನ ಕೈ ಹಿಡಿದು ನಡೆಸಿಕೊಂಡು ಈವರೆಗೂ ಕರೆದುಕೊಂಡು ಬಂದಿದೆ. ಯಾವುದೋ ಒಂದು ಅಗಮ್ಯ, ಅಪ್ರತಿಮ, ಅಗೋಚರ ಶಕ್ತಿ ನಮ್ಮ ಜೊತೆಗಿದೆ ಎನ್ನುವಂತಹ ಭಾವ ಉಂಟಾದಾಗ ನಮಗರಿವಿಲ್ಲದಂತಹ ಒಂದು ಕಣ್ಣೀರಿನ ಹನಿ ಜಗದ್ಗುರು ರೇಣುಕರ ಮುಂದೆ ನಿಂತಾಗ ತಾನಾಗಿ ಕೂಡ ಬರುತ್ತದೆ. ಆ ಭವ್ಯವಾದಂತಹ ಸುಂದರವಾದಂತಹ ಶಿಲ್ಪ ಕೆತ್ತನೆಯ ಮೂರ್ತಿಯನ್ನು ನೋಡ್ತಾ ಇದ್ದಾಗೆ ಅದು ಕೇವಲ ಮೂರ್ತಿಯಲ್ಲ, ಸಾಕ್ಷಾತ್ ಜಗದ್ಗುರು ರೇಣುಕರೇ ಸಜೀವವಾಗಿ ಅಲ್ಲಿ ನಿಂತು ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಭಾವ ನಮಗಾಗತ್ತೆ. ಕಾರಣ ಆ ಶಿಲೆಯೊಳಗೆ, ಆ ಮೂರ್ತಿಯೊಳಗಿರುವಂತಹ ತೇಜೋ ಕಳೆ ಆಗಿದೆ. ಆ ಮೂರ್ತಿಯನ್ನ ದಿಟ್ಟಿಸದೆ ನಾವು ನೋಡ್ತಾ ಕೂತ್ರೆ ಕಣ್ಣಂಚಿನಲ್ಲಿ
ಆಗಲೇ ಹೇಳಿದ ಹಾಗೆ ತನಿಗರಿವಿಲ್ಲದಂತೆ ನೀರು ಬಂದು ಯಾವುದೋ ಒಂದು ಅಪ್ರತಿಮ ಲೋಕ ನಮ್ಮನ್ನ ಹರಿಸ್ತಾ ಇದೆ, ಯಾವುದೋ ಒಂದು ದಿವ್ಯಾನುಭೂತಿ ನಮ್ಮನ್ನ ಕಾಯ್ತಾ ಇದೆ ಎನ್ನುವಂತಹ ಭಾವ ನಮ್ಮಲ್ಲಿ ಮೂಡುತ್ತೆ. ಅಷ್ಟೇ ಅಲ್ಲ, ನಿಮಗೆ ಇನ್ನೂ ಕೂಡ ಕೆಲವು ವಿಶೇಷವಾದಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ, ಜಗದ್ಗುರು ರೇಣುಕರ ಮುಂದೆ ನಿಂತು ನೀವು ಏನನ್ನ ಪ್ರಾರ್ಥನೆ ಮಾಡ್ಕೊಳ್ತೀರಿ, ನಿಮ್ಮ ಯಾವುದೇ ಸಂಕಲ್ಪ ಇದ್ರೂ ಕೂಡ ಅದನ್ನ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಖಂಡಿತವಾಗಿಯೂ ಕೂಡ ಈಡೇರುತ್ತೆ ಅನ್ನುವಂತಹದ್ದು. ಅಂದ್ರೆ ಅಲ್ಲಿ ಬರುವಂತಹ ಅನೇಕ ಭಕ್ತರಲ್ಲಿ ನಾನು ಕೇಳಿದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮದು ಕೋರ್ಟಿನ ಸಮಸ್ಯೆ ಇತ್ತು, ನಮಗೆ ಸಂತಾನ ಸಮಸ್ಯೆ ಇತ್ತು, ನಮಗೆ ಮದುವೆಯ ಸಮಸ್ಯೆ ಇತ್ತು, ಮನೆಯಲ್ಲಿ ಕಲಹ, ಈ ತರ ಆರೋಗ್ಯ ಸಮಸ್ಯೆ ಇತ್ತು. ಈ ಎಲ್ಲಾ ಸಮಸ್ಯೆಗಳನ್ನ ಹೊತ್ತು ಬಂದಂತಹ ಭಕ್ತರು ಜಗದ್ಗುರು ರೇಣುಕರ ಮುಂದೆ ನಿಂತು ಭಕ್ತಿಯಿಂದ ಪ್ರಾರ್ಥನೆಯನ್ನ ಸಲ್ಲಿಸಿ ಭಕ್ತಿಯಿಂದ ಒಂದು ಹರಕೆಯನ್ನ ಕಟ್ಕೊಳ್ಬೇಕು. ಏನು ಹರಕೆ ಅಂತಂದ್ರೆ, ನಮ್ಮ ಈ ಸಂಕಷ್ಟಗಳು ನಿವಾರಣೆ ಆದ್ರೆ, ನಮ್ಮ ಈ ಸಂಕಷ್ಟಗಳು ಪರಿಹಾರವಾದ್ರೆ ನಾನು ಮತ್ತೆ ಪುನಃ ಪೀಠಕ್ಕೆ ಬಂದು ನಿಮಗೆ ರುದ್ರಾಭಿಷೇಕವನ್ನ ಮಾಡಿಸಿ ಒಂದು ದಿನದ ಅನ್ನದಾಸೋಹದ ಸೇವೆಯನ್ನ ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಹೋದ್ರೆ ಖಂಡಿತವಾಗಿಯೂ ಕೂಡ ಅದು ನಿಮ್ಮ ಸಂಕಲ್ಪ ಎಂತಹ ಕಷ್ಟದ್ದೇ ಇದ್ರೂ ಕೂಡ ಅದು ಈಡೇರುತ್ತೆ ಅನ್ನುವಂತಹದ್ದು. ಅನೇಕ ಜನರು ಸಂತಾನಕ್ಕಾಗಿ ಸಮಸ್ಯೆಯನ್ನ ಪಡ್ತಾ ಇರ್ತಾರೆ. ಅವರು ರೇಣುಕರ ಮುಂದೆ ನಿಂತು ಪ್ರಾರ್ಥನೆ ಮಾಡಿ, ನನಗೆ ಸಂತಾನ ಭಾಗ್ಯ ಆದ್ರೆ ನಾನು ಬಂದು ಬೆಳ್ಳಿಯ ತೊಟ್ಟಿಲನ್ನು ನಾನು ಕೊಡ್ತೇನೆ ಅಥವಾ ಮತ್ತೆ ಪುನಃ ಪೂಜೆಯನ್ನ ಮಾಡಿಸ್ತೇನೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರೆ ಅಂಥವರಿಗೆ ಸಂತಾನ ಫಲ ಉಂಟಾದಂತಹ ಅನೇಕ ಸಾಕ್ಷಿಗಳು, ನೈಜ ನಿದರ್ಶನಗಳು ನಮಗೆ ಸಿಗತ್ತೆ. ಅಷ್ಟೇ ಅಲ್ಲ, ನೀವು ಆ ಜಗದ್ಗುರುಗಳ ಮುಂದೆ ನಿಂತು ಏನನ್ನ ಬೇಡಬೇಕು ಅಂತಂದ್ರೆ, ನನಗೆ ನಿನ್ನ ಅನುಗ್ರಹವನ್ನ ಕೊಡು, ನನಗೆ ನಿನ್ನ ಆಶೀರ್ವಾದವನ್ನ ಕೊಡು, ನನಗೆ ನಿನ್ನ ಒಂದು ಕರುಣೆಯ ಅನುಭೂತಿಯನ್ನ ಕೊಡು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಆಗ ಜಗದ್ಗುರು ರೇಣುಕರು ತಮ್ಮ ಸಂಪೂರ್ಣ ತಪೋಶಕ್ತಿಯಿಂದ, ತಮ್ಮ ಸಂಪೂರ್ಣ ಅನುಗ್ರಹ ಪೂರ್ಣ ದೃಷ್ಟಿಯಿಂದ ನಮ್ಮನ್ನ ಹರಿಸಿ ಆಶೀರ್ವಾದ ಮಾಡ್ತಾರೆ. ವೀರಶೈವಾಚಾರ್ಯ ಶ್ರೀ ರೇಣುಕಾಚಾರ್ಯ ಶ್ರೀಮದ್ದನಾದಿ ಜಗದ್ಗುರುವರ್ಯ ಪ್ರಭುವರ್ಯ ವೀರಶೈವಾಚಾರ್ಯ ಶ್ರೀ ರೇಣುಕಾಚಾರ್ಯ ಯುಗ ಯುಗದಿ ಮೆರೆವ ಯುಗಾಚಾರ್ಯ ಪೂರ್ವಾಚಾರ್ಯ ವೀರಶೈವಾಚಾರ್ಯ ಶ್ರೀ ರೇಣುಕಾಚಾರ್ಯ. ನಿಮಗಲ್ಲೊಂದು ಇನ್ನೊಂದು ವಿಶೇಷತೆ ಕೂಡ ಇದೆ. ಏನಪ್ಪಾ ಅಂತಂದ್ರೆ, ನೀವು ಅಲ್ಲಿ ಹೋಗಿ ಒಂದು ದಿವಸ ಉಳಿದುಕೊಂಡು, ಅಲ್ಲಿ ಉಳಿದುಕೊಳ್ಳಿಕ್ಕೆ ಕೂಡ ನಿಮಗೆ ಪೀಠದ ವತಿಯಿಂದನೇ ವ್ಯವಸ್ಥೆ ಇದೆ. ಅಂದ್ರೆ ಅನೇಕ ರೀತಿಯಾದಂತಹ ಗೆಸ್ಟ್ ಹೌಸ್ ಗಳನ್ನ ಅಲ್ಲಿ ಮಾಡಿದ್ದಾರೆ. ಅಲ್ಲಿ ನೀವು ಉಳಿದುಕೊಂಡು ಮರುದಿವಸ ಬೆಳಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತಕ್ಕೆ ಸರಿಯಾಗಿ ಎದ್ದು ಸ್ನಾನವನ್ನ ಮಾಡಿ ನೀವು ಜಗದ್ಗುರು ರೇಣುಕರಿಗೆ ರುದ್ರಾಭಿಷೇಕವನ್ನ ಮಾಡಿಸ್ಬೇಕು. ಆ ರುದ್ರಾಭಿಷೇಕವನ್ನ ಮಾಡಿಸಿ ಜಗದ್ಗುರುಗಳ ಮುಂದೆ ಇಟ್ಟಂತ 2 ಪೂರ್ಣ ಫಲಕಾಯನ್ನ ನೀವು ಕೊಡಬೇಕು. ಅದನ್ನ ಜಗದ್ಗುರುಗಳ ಮುಂದೆ ಇಟ್ಟು ಆಶೀರ್ವಾದ ಮಾಡಿ ಕೊಡ್ತಾರೆ. ಅದನ್ನ ತಂದು ನೀವು ಮನೆಯಲ್ಲಿ ಉಪಯೋಗ ಮಾಡೋದ್ರಿಂದ, ಅದನ್ನ ತಂದು ನೀವು ಮನೆಯಲ್ಲಿ ಮನೆ ಬಾಗಿಲಿಗೆ ಕಟ್ಟೋದ್ರಿಂದ ಅಥವಾ ಅದನ್ನ ಆಹಾರ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ನಿಮಗಿರುವಂತಹ ಎಲ್ಲ ಪಾಪ ಕರ್ಮಗಳು ಕೂಡ ನಿವಾರಣೆಯಾಗುತ್ತೆ ಅನ್ನುವಂತಹದ್ದು. ನೀವಲ್ಲಿ ಹೋದರೆ ಅನೇಕ ಜನರು ಬಂದು ಹರಕೆಯನ್ನ ತೀರಿಸ್ತಾ ಇರ್ತಾರೆ. ಅವರನ್ನೆಲ್ಲ ನೀವು ಕೇಳಿದಾಗ, ಯಾಕೆ ನೀವು ಹರಕೆಯನ್ನ ತೀರಿಸ್ತಾ ಇದ್ದೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನಗೆ ಈ ರೀತಿಯಾದಂತಹ ಸಮಸ್ಯೆ ಇತ್ತು, ನನಗೆ ಈ ರೀತಿಯಾದಂತಹ ಸಂಕಷ್ಟ ಇತ್ತು, ನಾನು ಅಲ್ಲಿ ಬಂದು ನಿಂತು ಪ್ರಾರ್ಥನೆ ಮಾಡಿದೆ, ಆ ಪ್ರಾರ್ಥನೆಗೆ ಜಗದ್ಗುರು ರೇಣುಕರು ಅನುಗ್ರಹ ಮಾಡಿದ್ರು ಅಂತ. ಇಷ್ಟೇ, ಅಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಪದ್ಧತಿಗಳಿಲ್ಲ, ಯಾವುದೇ ರೀತಿಯಾದಂತಹ ಮಧ್ಯವರ್ತಿಗಳು ಇಲ್ಲ, ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಏನೂ ಇಲ್ಲ. ನೀವು ನಿಲ್ಲಬೇಕು ಜಗದ್ಗುರು ರೇಣುಕರ ದಿವ್ಯ ಮಂಗಲ ಮೂರ್ತಿ ಮುಂದೆ, ಭಕ್ತಿ ಮತ್ತು ಶ್ರದ್ಧೆಯಿಂದ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಬೇಕು. ಅಲ್ಲಿರುವಂತಹ ಅರ್ಚಕರು ನಿಮಗೆ ತೀರ್ಥ ಪ್ರಸಾದವನ್ನ ಕೊಡ್ತಾರೆ. ಆ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಸಾಕು, ನಿಮ್ಮ ಕಷ್ಟಗಳು ಪರಿಹಾರ ಆಗ್ತವೆ ಅನ್ನುವಂಥದ್ದು. ಆದಿರೇಣುಕ ಬಂದ ಸರಿಗ ಆದಿರೇಣುಕ ಬಂದ ರಂಭಾಪುರಿ ಪೀಠ ಚೈತ್ಯರವಿಂದ ರಂಭಾಪುರಿ ಪೀಠ ಚೈತ್ಯರವಿಂದ ವೀರ ಸೋಮೇಶ್ವರ ಜಗದ್ಗುರು ಬಂದ ಆದಿರೇಣುಕ ಬಂದ.
ಜಗದ್ಗುರು ರೇಣುಕರು ಅಂತಂದ್ರೆ ಅದು ಒಂದು ಮಾತೃ ವಾತ್ಸಲ್ಯದ ಸ್ವರೂಪ. ಜಗದ್ಗುರು ರೇಣುಕರು ಅಂತಂದ್ರೆ ಅದು ಒಂದು ಅಮೃತದ ನಿಧಿ. ಜಗದ್ಗುರು ರೇಣುಕರು ಅಂತಂದ್ರೆ ಅದು ಕಾರುಣ್ಯದ ಕಡಲು ಅಂತ. ಹಾಗಾಗಿ ಯಾರೇ ನೊಂದು ಬೆಂದು ಬಂದಂತವರ ಬಾಳಿಗೆ ಬೆಳಕಾಗುವ ಶಕ್ತಿ ಜಗದ್ಗುರು ರೇಣುಕರು ಅಂತ ಹೇಳಿ. ಆ ರೇಣುಕರ ಮುಂದೆ ನಿಂತು ಪ್ರಾರ್ಥನೆಯನ್ನ ಸಲ್ಲಿಸಿ ಹೊರಗಡೆ ಬಂದ್ರೆ ಅಲ್ಲಿ ಭಸ್ಮವನ್ನ ಇಟ್ಟಿರ್ತಾರೆ, ಅಂದ್ರೆ ವಿಭೂತಿಯನ್ನ ಇಟ್ಟಿರ್ತಾರೆ. ಹಣೆಗೆ ಮಂಗಳಕರವಾದಂತಹ ದಿವ್ಯವಾದಂತಹ ವಿಭೂತಿಯನ್ನ ನೀವು ಧಾರಣೆ ಮಾಡಿಕೊಂಡು ಒಂದು ದೀರ್ಘ ದಂಡ ನಮಸ್ಕಾರವನ್ನ ಜಗದ್ಗುರು ರೇಣುಕರಿಗೆ ಅರ್ಪಿಸಬೇಕು. ಅಂದ್ರೆ ನಾನು ನಖಾಂತಶಿಖ ನಿನಗೆ ಶರಣಾಗಿದ್ದೇನೆ ತಂದೆ, ನನ್ನ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆಯಾಗಲಿ, ನಿನ್ನ ಪಾದಕ್ಕೆ ನನ್ನ ಅನಂತ ಕೋಟಿಯ ಶರಣಾರ್ಥಿಗಳನ್ನ ಅಂತ ಹೇಳಿ ಜಗದ್ಗುರು ರೇಣುಕರಿಗೆ ಒಂದು ದೀರ್ಘ ದಂಡ ನಮಸ್ಕಾರವನ್ನ ಸಲ್ಲಿಸಿ ಆ ಒಂದು ಕಡೆಯಲ್ಲಿ ಕೂತು ಶಿವ ಪಂಚಾಕ್ಷರಿ ಮಂತ್ರವನ್ನ ನಿಮಗೆ ಎಷ್ಟು ಸಾರ್ತಿ ಆಗುತ್ತೋ ಅಷ್ಟು ಸಾರ್ತಿ ನೀವು ಜಪವನ್ನ ಮಾಡಬೇಕು. ನಿಜವಾಗಿ ಕೂಡ ಆ ಜಾಗ ಜಪವನ್ನ ಮಾಡ್ಲಿಕ್ಕೆ, ಧ್ಯಾನವನ್ನ ಮಾಡ್ಲಿಕ್ಕೆ ಅದ್ಭುತವಾದಂತಹ ಜಾಗ, ಹೇಳಿ ಮಾಡಿಸಿದಂತಹ ಜಾಗ. ಯಾವಾಗಲೂ ಕೂಡ ಪ್ರಶಾಂತವಾಗಿರ್ತದೆ. ಯಾವುದೇ ಗದ್ದಲಗಳಿಲ್ಲ, ಯಾವುದೇ ವಾಹನಗಳ ಶಬ್ದಗಳಿಲ್ಲ, ಯಾವುದೇ ಕಿರಿಕಿರಿ ಇಲ್ಲದೆ ನೀವು ಆ ಸ್ಥಳದಲ್ಲಿ ಕೂತು ಅದ್ಭುತವಾದಂತಹ ಧ್ಯಾನದ ಅನುಭೂತಿಯನ್ನು ನೀವು ಪಡಿಬಹುದು. ಹಾಗೆ ಆ ಜಾಗದಲ್ಲಿ ಕೂತು ನೀವು ನಿಮ್ಮ ಮನಸ್ಸಿಗೆ ಎಷ್ಟು ಸಾರ್ತಿ ಬರುತ್ತೋ ಅಷ್ಟು ಸಾರ್ತಿ ಶಿವ ಪಂಚಾಕ್ಷರಿ ಮಂತ್ರವನ್ನ ಜಪಿಸಿ ಕೊನೆಗೆ ಹೇಳುವಾಗ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ ಜೈ, ಶ್ರೀಮದ್ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ಮಹಾರಾಜ ಕಿ ಜೈ ಅಂತ ಹೇಳಿ ಜಯಘೋಷವನ್ನ ಹಾಕಿ ಗುರು ರೇಣುಕರಿಗೆ ನಮಸ್ಕಾರವನ್ನ ಮಾಡಿ ನೀವು ಗರ್ಭಗುಡಿಯಿಂದ ಆಚೆ ಬರಬೇಕು. ಹೀಗೆ ಈ ಎಲ್ಲ ಪದ್ಧತಿಗಳನ್ನು ನೀವು ಅನುಸರಿಸಿದರೆ, ನೀವು ರೇಣುಕರ ಮುಂದೆ ನಿಂತು ಪ್ರಾರ್ಥನೆಯನ್ನ ಸಲ್ಲಿಸಿ ಹರಕೆಯನ್ನ ಮಾಡಿಕೊಂಡ್ರೆ ಖಂಡಿತವಾಗಿ ಕೂಡ ಅದು ಎಂತ ಬಹು ಕಷ್ಟದ ಬೇಡಿಕೆಯೇ ಆಗಿದ್ರೂ ಕೂಡ ರೇಣುಕರ ಕಾರುಣ್ಯದ ದೃಷ್ಟಿಯಿಂದ ಅದು ನೆರವೇರ್ತದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ನಮಗೆ ಸಿಗ್ತದೆ. ಹಾಗಾದ್ರೆ ಇವತ್ತು ನಾವು ಜಗದ್ಗುರು ರೇಣುಕರ ಬಗ್ಗೆ ಅನೇಕ ರೀತಿಯಾದಂತಹ ಮಾಹಿತಿಯನ್ನ ಪಡೆದ್ವಿ ಅಂತ ಭಾವಿಸ್ತಾ, ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಒಂದು ವಿಸ್ಮಯ ಇದೆ. ಅದೇ ರಂಭಾಪುರಿ ಪೀಠದಲ್ಲಿ ಒಂದು ಕಲ್ಲಿನ ನಂದಿ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ. ಆ ಕಲ್ಲಿನ ನಂದಿಯ ಪವಾಡ ಕೇಳಿದ್ರೆ ನೀವು ಅಚ್ಚರಿಯಾಗ್ತೀರಿ ಮತ್ತು ನೀವು ಕೂಡ ಒಮ್ಮೆಯಾದ್ರೂ ಅಲ್ಲಿಗೆ ಹೋಗಲೇಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ತೀರಿ. ಅಂತಹ ಅದ್ಭುತವಾದಂತಹ ವಿಷಯ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗತ್ತೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಮತ್ತೆ ಸಿಗ್ತೀನಿ. ನಮಸ್ತೆ.